ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಲಾ. ಶ್ರೀರಾಮನ ಜನ್ಮದಿನದಂದು ರಾಮನವಮಿನ ಎಲ್ಲರೂ ಆಚರಣೆ ಮಾಡ್ತೀವಿ. ರಾಮನಿಗೆ ಪ್ರಿಯವಾದ ಮಜ್ಜಿಗೆ, ನೀರು ಮಜ್ಜಿಗೆ, ಹೆಸರುಬೇಳೆ ಹಾಗೆ ಪಾನಕನ ತುಂಬ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಸರಳವಾಗಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ಮನೇಲಿ ಹಾಕಿರೋ ಮೊಸರನ್ನ ತೊಗೊಂಡಿದ್ದೀನಿ. ಮೊದಲು ಒಂದು ಸ್ವಲ್ಪ ಮೊಸರನ್ನ ಕಡ್ಕೊಂಡು ಆಮೇಲೆ ನೀರು ಹಾಕ್ಬಿಟ್ಟು ಮತ್ತೆ ಕಡ್ಕೊಬೇಕಾಗುತ್ತೆ. ಆವಾಗ ತುಂಬ ಚೆನ್ನಾಗಿ ಮಜ್ಜಿಗೆ ಆಗುತ್ತೆ. ಈಗ ನಾನು ಸೋಸ್ಕೊತಾ ಇದ್ದೀನಿ. ನಾನು ಕೆನೆ ಎಲ್ಲ ತೆಗ್ದಿಲ್ವಲ್ಲ, ಅದಕ್ಕೋಸ್ಕರ ಇಟ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡಿ ಈ ರೀತಿ ಸೋಸ್ಕೊಂಡು ಮೇಲ್ಗಡೆ ಕೆನೆ ಇರುತ್ತಲ್ಲ, ಕೆನೆಗೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸೋಸ್ಕೊತಾ ಇದ್ದೀನಿ. ನೋಡಿ ಈಗ ಮಜ್ಜಿಗೆ ರೆಡಿ ಆಯಿತು. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿಯಾಗಿ ಇಲ್ಲ ತೆಳುವಾಗಿ ಮಜ್ಜಿಗೆನ ಮಾಡ್ಕೊಬೇಕಾಗುತ್ತೆ. ಈಗ ಮಜ್ಜಿಗೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಶುಂಠಿ ಹಾಗೆ ಕಲ್ಲುಪ್ಪನ್ನು ಹಾಕ್ಕೊತಾ ಇದ್ದೀನಿ. ಆದಷ್ಟು ನಾನು ಕಲ್ಲುಪ್ಪನ್ನೇ ಉಪಯೋಗ ಮಾಡೋದು. ನೋಡಿ ಹೀಗೆ ಚೆನ್ನಾಗಿ ಜಜ್ಕೊತಾ ಇದ್ದೀನಿ. ಬೇಕು ಅಂದರೆ ಜೀರಿಗೆ ಮತ್ತು ಪೆಪ್ಪರನ್ನು ಹಾಕ್ಕೊಳ್ಳಿ. ನಾನು ಇಷ್ಟೇ ಸಾಕು ಅಂತಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನೋಡಿ ಹೀಗೆ ಒಂದೇ ಒಂದು ನಿಮಿಷದೊಳಗಡೆ ಆಗೋಗುತ್ತೆ ಎಲ್ಲ. ನೋಡಿ ಇದನ್ನೆಲ್ಲ ಕುಟ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೊತಾ ಇದ್ದೀನಿ. ನೋಡಿ ಕುಟ್ಟಿರೋದನ್ನು ಮಜ್ಜಿಗೆಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಈ ರೀತಿ ಎಲ್ಲ ಕೈ ಆಡಿಕೊಂಡ್ರೆ ಅದರೊಳಗೆ ರಸ ಎಲ್ಲ ನೀಟಾಗಿ ಹೀರ್ಕೊಳ್ಳುತ್ತೆ. ಈಗ ಅದು ಇನ್ನೂ ಗಟ್ಟಿ ಇರುತ್ತಲ್ಲ, ಅದನ್ನೆಲ್ಲ ತೆಗೆದ್ಬಿಟ್ಟು ಈಗ ಮಜ್ಜಿಗೆಗೆ ಎಷ್ಟು ಬೇಕೋ ಅಷ್ಟು ತೆಳು ಮಾಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ಆಲ್ಮೋಸ್ಟ್ ಮಜ್ಜಿಗೆ ರೆಡಿ ಆಯಿತು. ಬೇಕು ಅಂದರೆ ಒಂದು ಸಣ್ಣ ಒಗ್ಗರಣೆ ಕೊಟ್ಕೊಬೋದು. ಈಗ ಪಾನಕ ಹೇಗೆ ಮಾಡೋದು ಅಂತಂದ್ಬಿಟ್ಟು ನೋಡ್ಕೊಂಬೋಣ. ಸಾಮಾನ್ಯವಾಗಿ ಯಾವಾಗ್ಲೂ ರಾಮನವಮಿಗೆ ನೋಡಿ ಕರ್ಬೂಜದಿಂದ ಪಾನಕನ ಮಾಡ್ತಾರೆ. ಕರ್ಬೂಜ ಹಾಗೆ ಬ್ಯಾಲ್ದಣ್ಣು ಸಿಕ್ಕಿದ್ರೆ ಬ್ಯಾಲ್ದಣ್ಣನ ಉಪಯೋಗ ಮಾಡಿ. ನಾನು ಇಲ್ಲಿ ಬ್ಯಾಲ್ದಣ್ಣು ಸಿಗ್ದಲೇ ಇರೋದ್ರಿಂದ ನಾನು ಕರ್ಬೂಜ ಒಂದೇ ಹಾಕ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲೊಂದು ಅರ್ಧ ಹೋಳು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಅರ್ಧ ಹೋಳಿಗೆ ಫ್ರೆಂಡ್ಸ್ ಒಂದು 10 ಜನ ಕುಡಿಯೋವಷ್ಟು ಜ್ಯೂಸ್ ಆಗುತ್ತೆ. ನೋಡಿ ಅದರೊಳಗಡೆ ಪಲ್ಪೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ತಗೊಂಡು ಬೀಜ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಅದಕ್ಕೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ನಾವು ಈಗ ಜ್ಯೂಸ್ ಮಾಡ್ತೀವಲ್ಲ ಅದಕ್ಕೆ ಹಾಕ್ಕೊಂಡ್ರೆ ಆಗುತ್ತೆ. ಈಗ ನೋಡಿ ಇದನ್ನು ಹಾಗೆ ಕೈಯಲ್ಲಿ ಕಿವುಚ್ಬೋದು. ಒಂದೊಂದು ಸ್ವಲ್ಪ ಕರ್ಬೂಜ ಹಣ್ಣಾಗಿಲ್ಲ ಅಂತಂದರೆ ಕೈಯಲ್ಲೆಲ್ಲ ಕಿವುಚಿದ್ರೂ ಅದು ಗಟ್ಟಿಯಾಗಿಯೇ ಇರುತ್ತೆ. ಒಬ್ಬೊಬ್ಬರಿಗೆ ಅಲ್ಲಿರಲ್ವಲ್ಲ, ಅವ್ರಿಗೆಲ್ಲ ಪಾನಕ ಕುಡಿಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ನೋಡಿ ಹೀಗೆ ನಾನು ಮಾಡೋದ್ರಿಂದ ತುಂಬ ಚೆನ್ನಾಗಿ ಎಲ್ಲರೂ ಪಾನಕನ ನೀಟಾಗಿ ಕುಡಿಬೋದು. ನೋಡಿ ಎಲ್ಲ ಚೆನ್ನಾಗಿ ಹರ್ಕೊಂಡಿದ್ದೀನಿ. ಸೌತೆಕಾಯಿ ಎರೆಯೋದು ಇದೆಯಲ್ವ, ಅದರೊಳಗೆ ತುರ್ಕೊಂಡು ಚೆನ್ನಾಗೆಲ್ಲನ ನೋಡಿ ಎಲ್ಲ ತಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇಕಾದಷ್ಟು ಪಾನಕನ ನಾವು ಮಾಡ್ಕೊಬೋದು. ನಾನು ಇಲ್ಲಿ ಕಪ್ಪು ಬೆಲ್ಲದ ಪೌಡ್ರನ್ನ ಉಪಯೋಗ ಮಾಡ್ತಾಯಿದ್ದೀನಿ. ಈಗ 1 ಲೀಟ್ರ್ ನೀರು ಹಾಕ್ಕೊಂಡು ಇದಕ್ಕೆ ತುರಿದಿರೋ ಅಂಥ ಕರ್ಬೂಜನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಕೈಯಲ್ಲೂ ನಾವು ಕಿವುಚ್ಕೊಬೋದು. ಇಲ್ಲಾಂತಂದರೆ ಒಬ್ಬೊಬ್ಬರು ಮಿಕ್ಸಿಗೆಲ್ಲ ಹಾಕ್ಕೊತಾರೆ. ಮಿಕ್ಸಿಗೆ ಹಾಕ್ಕೊಳೋದ್ರ ಬದಲು ಇದೇ ಬೆಟರ್ ಅಂತ ನಾನು ಈ ರೀತಿ ಮಾಡ್ಕೊತೀನಿ. 1-2 ಚೆನ್ನಾಗಿ ಕುಟ್ಟಿರೋ ಏಲಕ್ಕಿ ಮತ್ತು ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಒಂದು ಸ್ವಲ್ಪ 3-4 ತುಳಸಿ ದಳನ ಹಾಕ್ಕೊತಾ ಇದ್ದೀನಿ. ಇಷ್ಟು ಆದರೆ ಪಾನಕನೂ ರೆಡಿ ಆಯಿತು. ಈಗ ಹೆಸ್ರುಬೇಳೆ ಮಾಡ್ಕೊಳ್ಳೋಣ. ಹೆಸ್ರುಬೇಳೆ ಮಾಡ್ಕೊಳೋದಕ್ಕೆ ಕ್ಯಾರೆಟ್ 1 ಕಪ್ಪು ಹಾಕ್ಕೊತಾ ಇದ್ದೀನಿ. ತುರಿದಿರೋಂಥ ಕ್ಯಾರೆಟು ಹಾಗೆ ನೆನೆಸಿರೋ ಅಂಥ ಹೆಸ್ರುಬೇಳೆನ ಸೇರಿಸ್ಕೊತಾ ಇದ್ದೀನಿ. ಕಟ್ ಮಾಡಿರೋಂಥ ಸೌತೆಕಾಯಿ, ಬೇಕು ಅಂದರೆ ಸೌತೆಕಾಯಿನೂ ಸಹ ತುರ್ಕೊಬೋದು. ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ನಿಮಗೆ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಪೆಪ್ಪರನ್ನು ಕೊಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಮೆಣಸನ್ನು ಕೊಟ್ಬಿಟ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಬೇಕು ಅಂದರೆ ಒಂದು ಸ್ವಲ್ಪ ಸಣ್ಣದಾಗಿ ಒಗ್ಗರಣೆ ಕೊಟ್ಕೊಳ್ಳಿ. ಕರಿಬೇವು, ಇಂಗು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಕೊಬೋದು. ನಾನು ಇಲ್ಲಿ ಸಾಕು ಅಂತಂದ್ಬಿಟ್ಟು ಇಷ್ಟೇ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲಾಗಿ ಹೆಸರುಬೇಳೆ ರೆಡಿ ಆಯಿತು. ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡ್ರೆ ಸಾಕು. ಹೆಸರುಬೇಳೆ ಅಷ್ಟು ನೆಂದರೆ ಸಾಕು, ರೆಡಿ ಆಗುತ್ತೆ ಹೆಸರುಬೇಳೆ ಎಲ್ಲನ. ಈಗ ನೀಟಾಗಿ ಇದೆಲ್ಲ ಒಂದಕ್ಕೊಂದು ಬೆರೆಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಯಾದ ಬೇಸಿಗೆಗೆ ಒಂದು ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು. ತುಂಬ ಬೇಸಿಗೆ ಇರೋದ್ರಿಂದ ಹೆಸರುಬೇಳೆ ಆಗಿರ್ಬೋದು, ನೀರು ಮಜ್ಜಿಗೆ ಆಗಿರ್ಬೋದು, ಪಾನಕ ಎಲ್ಲ ಕುಡಿಯೋದ್ರಿಂದ ದಣಿವೂ ಕಡಿಮೆ ಆಗುತ್ತೆ, ಸುಸ್ತು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಸಾಮಾನ್ಯವಾಗಿ ಮಾಡಿರೋದು. ನೋಡಿ ಪಾನಕ ಆಗಿರ್ಬೋದು, ಹೆಸರುಬೇಳೆ ಆಗಿರ್ಬೋದು, ಹಾಗೆ ನೀರು ಮಜ್ಜಿಗೆ ಆಗಿರ್ಬೋದು ರೆಡಿಯಾಗಿದೆ. ನಿಮ್ಗೆ ಬೇಕು ಅಂದರೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಗಟ್ಟಿಯಾಗಿದೆ, ಆಮೇಲೆ ನೀರು ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ನೀರು ಜಾಸ್ತಿ ಹಾಕ್ಕೊಂಡಿಲ್ಲ. ತುಂಬ ಸಿಂಪಲ್ಲಾಗಿ ಹೆಸರುಬೇಳೆ ಪಾನಕ ಹಾಗೆ ನೀರು ಮಜ್ಜಿಗೆನ ಯಾವ ರೀತಿ ಸರಳವಾಗಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನ ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹೆಸರುಬೇಳೆ ಪಾನಕ ಮತ್ತು ನೀರು ಮಜ್ಜಿಗೆನ ಕುಡಿದು
ದೇಹನ ಆದಷ್ಟು ತಂಪಾಗಿ ಮಾಡ್ಕೊಳ್ಳೋಣ ಈ ಬೇಸಿಗೆಲಿ ಅಂತಂದ್ಬಿಟ್ಟು ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನೀವು ವಿಡಿಯೋ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹೆಸರುಬೇಳೆ ಪಾನಕ ಆಗಿರ್ಬೋದು, ಹಾಗೆ ನೀರು ಮಜ್ಜಿಗೆ ಆಗಿರ್ಬೋದು, ಎಷ್ಟು ಸರಳವಾಗಿ ಒಂದು ಅರ್ಧ ಗಂಟೆ ಒಳಗಡೆ ಮೂರನ್ನೂ ಸಹ ರೆಡಿ ಮಾಡಿಕೊಂಡೆ. ಅಷ್ಟು ಸಿಂಪಲ್ಲಾಗಿ ಮಾಡ್ಕೊಬೋದು. ಒಂದೊಂದು ಗ್ಲಾಸು ಮಜ್ಜಿಗೆ, ನೀರು ಮಜ್ಜಿಗೆ, ಹಾಗೆ ಹೆಸರುಬೇಳೆ ಮತ್ತು ಪಾನಕನ ಕುಡಿದ್ರೆ ಮಧ್ಯಾಹ್ನದ ಊಟನೇ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ದೇಹವನ್ನು ತಂಪಾಗಿಟ್ಕೊಳೋದಕ್ಕೆ ಬೇಸಿಗೆ ಕಾಲದಲ್ಲಿ ಎಲ್ಲರೂ ಸೇವನೆ ಮಾಡಲಿ ಅಂತಂದ್ಬಿಟ್ಟು ಇದೊಂದು ಪದ್ಧತಿನ ಹಿಂದಿನ ಕಾಲದಿಂದಲೂ ಮಾಡ್ಕೊಂಬಂದಿದ್ದಾರೆ. ಬೇಸಿಗೆ ಕಾಲದಲ್ಲಿ ಈ ಥರ ತಂಪಾದ ಪಾನೀಯಗಳು, ಹೆಸರುಬೇಳೆಯನ್ನು ಸೇವನೆ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಲ್ಲರಿಗೂ ಮತ್ತೊಮ್ಮೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದೆ, ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಇಷ್ಟಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.